ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. T20 ವಿಶ್ವಕಪ್ 2026ರ ಮಹಿಳೆಯರ T20 ವಿಶ್ವಕಪ್ ನ ಮೊದಲನೇ ಪಂದ್ಯ ನಮ್ಮ ಭಾರತ ತಂಡ ಪಾಕಿಸ್ತಾನ ವಿರುದ್ಧ ಆಡಿತ್ತು. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯದಲ್ಲಿ ನಮ್ಮ ಭಾರತದ ತಂಡ ಮತ್ತು ಮಹಿಳೆಯರು ಬಂದ್ಬಿಟ್ಟು ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಮಾಡಿ 64 ರನ್ಗಳ ಬೃಹತ್ ಜಯ ಸಾಧಿಸಿತು ಪಾಕಿಸ್ತಾನದ ವಿರುದ್ಧ. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯದಲ್ಲಿ ಪಾಕಿಸ್ತಾನ ತಂಡ ನಮ್ಮ ಭಾರತದ ಎದುರು ಹೀನಾಯವಾಗಿ ಸೋತ ಬಳಿಕ ಪಾಕಿಸ್ತಾನದ ನಾಯಕಿಯಾದಂತಹ ಫಾತಿಮಾ ಸನಾ ಮತ್ತು ಪಾಕಿಸ್ತಾನದ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆದಂತಹ ಮುನೀಬ್ ಅಲಿ ಅವರು ಶಾಕಿಂಗ್ ಹೇಳಿಕೆ ನೀಡಿದ್ದಾರೆ. ಹೌದು ಸ್ನೇಹಿತರೆ, ಪಂದ್ಯ ಸೋತ ಬಳಿಕ ಏನೆಲ್ಲ ಮಾತನಾಡಿದ್ದಾರೆ ಇವರಿಬ್ಬರಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನು ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡತಾನೆ ಕೂಡ ಮರಿಬೇಡಿ. ಇನ್ನು ಈ ವರ್ಷದ ವಿಶ್ವಕಪ್ ನಲ್ಲಿ ನಮ್ಮ ಭಾರತದ ಮಹಿಳೆಯರು ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ T20ಯಲ್ಲಿ. ಹೌದು ಸ್ನೇಹಿತರೆ, ಮೊದಲನೇ ಪಂದ್ಯದಲ್ಲಿ ಪಾಕಿಸ್ತಾನದ ವಿರುದ್ಧ ರೋಚಕ ಜಯ ಸಾಧಿಸಿದೆ. ಇನ್ನು ಈ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದಂತ ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು ಅದ್ಭುತವಾಗಿ ಬ್ಯಾಟಿಂಗ್ ಆಡುತ್ತೆ. ಹೌದು ಸ್ನೇಹಿತರೆ, ಒಂದು ಹಂತದಲ್ಲಿ ನಮ್ಮ ಭಾರತ ತಂಡ 150 ಕೂಡ ತಲುಪೋದು ಕಷ್ಟವಾಗಿತ್ತು. ಆದ್ರೆ ರಿಚಾ ಘೋಷ್ ಅವರ ಅದ್ಭುತ ಬ್ಯಾಟಿಂಗ್ ನಿಂದಾಗಿ ನಮ್ಮ ಭಾರತ ತಂಡ 170 ರನ್ ಆಡ್ತಾರೆ. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಇವತ್ತಿನ ಪಂದ್ಯದಲ್ಲಿ ಸ್ಮೃತಿ ಮಂದನ 68 ರನ್ ಆಡಿದ್ರೆ ಹರ್ಮನ್ಪ್ರೀತ್ ಕೌರ್ ಅವರು 36 ರನ್ ಆಡ್ತಾರೆ. ಆನಂತರ ಕೊನೆಯಲ್ಲಿ ಫಿನಿಶಿಂಗ್ ಪಾತ್ರ ನಿಭಾಯಿಸಿದಂತ ರಿಚಾ ಘೋಷ್ ಅವರು ಒಂದು ಒಳ್ಳೆ ಟಾರ್ಗೆಟ್ ಸೆಟ್ ಮಾಡಿಕೊಡ್ತಾರೆ ನಮ್ಮ ಭಾರತ ತಂಡಕ್ಕೆ. ಆದ್ರೆ ಇಲ್ಲಿ ಬೇಜಾರಾಗೋ ವಿಚಾರ ಒಂದೇನಂತಂದ್ರೆ ಶಫಾಲಿ ವರ್ಮಾ 5 ಬಾಲ್ ಅಲ್ಲಿ 6 ರನ್ ಆಡಿ ಔಟ್ ಆಗ್ತಾರೆ. ಆನಂತರ ಬಂದಂತ ಜಮೀಮಾನು ಕೂಡ 7 ಬಾಲ್ ಅಲ್ಲಿ 1 ರನ್ ಆಡಿ ಔಟ್ ಆಗ್ತಾರೆ. ಆದ್ರೆ ಪಾಮಲಿನೂ ಕೂಡ ಈ ಪಂದ್ಯದಲ್ಲಿ ಆಡೋದಿಲ್ಲ ಅಂತಾನೆ ಹೇಳ್ಬಹುದು. ಇನ್ನು ದೀಪ್ತಿ ಶರ್ಮಾ 12 ರನ್ ಆಡಿ ಒಂದು ಒಳ್ಳೆ ಕಾಂಟ್ರಿಬ್ಯೂಷನ್ ಕೊಡ್ತಾರೆ ಅಂತ ಹೇಳ್ಬಹುದು ನಮ್ಮ ಟೀಮ್ ಇಂಡಿಯಾಗೆ. ಇನ್ನು ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ನಮ್ಮ ಭಾರತದ ಪರ ಬ್ಯಾಟಿಂಗ್ ನಲ್ಲಿ ಬಂದ್ಬಿಟ್ಟು ಒಬ್ಬ ಬ್ಯಾಟ್ಸ್ಮನ್ ಆಡಿದ್ರೆ ಇನ್ನೊಬ್ಬ ಬ್ಯಾಟ್ಸ್ಮನ್ ಆಡ್ಲಿಲ್ಲ ಅಂತ ಹೇಳ್ಬಹುದು. ಆದ್ರೂ ಕೂಡ ಸ್ಮೃತಿ ಮಂದಾನ ತಮ್ಮ ಅನುಭವವನ್ನಾದ್ರೆ ತಂದಿಟ್ಟರು ಮೊದಲನೇ ಪಂದ್ಯದಲ್ಲಿ. ಆ ಕಾರಣದಿಂದಾಗಿ 68 ರನ್ ಚಚ್ಚಿ ಬಿಸಾಕ್ತಾರೆ ನಮ್ಮ RCB ಕ್ಯೂನ್. ಸ್ಮೃತಿ ಮಂದಾನ 68 ರನ್ ಆಡ್ತಾರೆ 44 ಬಾಲ್ ಅಲ್ಲಿ 9 4 2 6 154 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಮಾಡ್ತಾರೆ. ಆನಂತರ ಫಿನಿಶಿಂಗ್ ಪಾತ್ರ ಮತ್ತು ಒಂದೊಳ್ಳೆ ಟಚ್ ಕೊಟ್ಟಂತ ರಿಚಾ ಘೋಷ್ ಅವರು 34 ರನ್ ಆಡ್ತಾರೆ 17 ಬಾಲ್ ಅಲ್ಲಿ 5 4 1 6 200 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಆಡ್ತಾರೆ ರಿಚಾ ಘೋಷ್. ಇನ್ನು ನಮ್ಮ ಭಾರತ ತಂಡ ಮೊದಲು ಬ್ಯಾಟಿಂಗ್ ಮಾಡಿ 170 ರನ್ ಹೊಡಿತಾರೆ. 171ಕ್ಕೆ ಟಾರ್ಗೆಟ್ ನೀಡಿದಾಗ ಚೇಸ್ ಮಾಡಕ್ಕೆ ಬಂದಂತ ಪಾಕಿಸ್ತಾನದ ಮಹಿಳೆಯರು ಪವರ್ ಪ್ಲೇ ನಲ್ಲಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ರು. ಹೌದು ಸ್ನೇಹಿತರೆ, ಇನ್ನು ಒಂದು ಹಂತದಲ್ಲಿ ಪಾಕಿಸ್ತಾನದ ಮಹಿಳೆಯರು ಈ ಟಾರ್ಗೆಟ್ ಅನ್ನ ಚೇಸ್ ಮಾಡಿ ನಮ್ಮ ಭಾರತದ ಮೇಲೆ ಗೆಲ್ತಾರೆ ಅನ್ನಂತ ಒಂದು ಹೋಪ್ಸ್ ಇಟ್ಕೊಂಡಿದ್ರ ಅಂತಾನೆ ಹೇಳ್ಬೋದು ಪವರ್ ಪ್ಲೇ ನಲ್ಲಿ ಆಡೋ ರೇಂಜ್ ಗೆ. ಹೌದು ಸ್ನೇಹಿತರೆ, ಪವರ್ ಪ್ಲೇ ನಲ್ಲಿ ಅದ್ಭುತವಾಗಿ ಆಡುತ್ತಾಳೆ ಮುನೀಬ್ ಅವರು. ಆದ್ರೂ ಕೂಡ ಪವರ್ ಪ್ಲೇ ನಲ್ಲಿ ನಮ್ಮ ದೀಪ್ತಿ ಶರ್ಮಾ ಹಾಕಿದಂತ ಬೌಲಿಂಗ್ ಗೆ ಪಾಕಿಸ್ತಾನಕ್ಕೆ ಕ್ಲೂನೇ ಇರಲಿಲ್ಲ. ಆ ರೇಂಜ್ ಗೆ ಬೌಲಿಂಗ್ ಆಗ್ತಾರೆ ನಮ್ಮ ದೀಪ್ತಿ ಶರ್ಮಾ. ಹೌದು ಸ್ನೇಹಿತರೆ, ದೀಪ್ತಿ ಶರ್ಮಾ 5 ವಿಕೆಟ್ ತೆಗಿತಾರೆ ಈ ಪಂದ್ಯದಲ್ಲಿ. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ನಮ್ಮ ಭಾರತ ತಂಡ ಪಾಕಿಸ್ತಾನದ ವಿರುದ್ಧ 64 ರನ್ಗಳ ರೋಚಕ ಜಯ ಸಾಧಿಸಿದೆ. ಪಾಕಿಸ್ತಾನದ ಪರ ಬ್ಯಾಟಿಂಗ್ ನಲ್ಲಿ ಮುನೀಬ್ ಅಲಿ ಬಿಟ್ರೆ ಬೇರೆ ಯಾವ ಬ್ಯಾಟರ್ ಹೇಳ್ಕೊಳ್ಳುವಂತ ಪ್ರದರ್ಶನ ಕೊಡ್ಲೇ ಇಲ್ಲ. ಇನ್ನು ಈ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಗೆದ್ದ ಬಳಿಕ ಮತ್ತು ನಮ್ಮ ಭಾರತ ಎದುರು ಪಾಕಿಸ್ತಾನ ಸೋತ ಬಳಿಕ ಇವರೆಲ್ಲ ಏನೆಲ್ಲ ಮಾತನಾಡಿದ್ದಾರೆ ಅಂದ್ರೆ ಪಾಕಿಸ್ತಾನದ ನಾಯಕಿ ಆದಂತ ಫಾತಿಮಾ ಸನಾ ಮತ್ತು ಮುನೀಬ್ ಅವರು ಏನೆಲ್ಲ ಮಾತನಾಡಿದ್ದಾರೆ ಅಂತಂದ್ರೆ ಈ ರೀತಿ ಹೇಳಿದ್ದಾರೆ. ಮೊದಲಿಗೆ ಮುನೀಬ್ ಅವರು ಈ ರೀತಿ ಹೇಳಿದ್ದಾರೆ, ನಮ್ಮ ಪಾಕಿಸ್ತಾನದ ಪರ ನನಗೆ ಯಾರು ಕೂಡ ಸಪೋರ್ಟಿವ್ ರೋಲ್ ನಿಭಾಯಿಸಲಿಲ್ಲ ಮತ್ತು ನಾನು ಒಂದು ಒಳ್ಳೆ ಬ್ಯಾಟಿಂಗ್ ಆಡ್ತಾ ಇದ್ದೆ. ಆದ್ರೆ ನನಗೆ ಯಾರು ಕೂಡ ನನ್ನ ಜೊತೆ ಕಾಂಟ್ರಿಬ್ಯೂಷನ್ ಕೊಡ್ಲಿಲ್ಲ. ಆ ಕಾರಣದಿಂದಾಗಿ ಈ ಪಂದ್ಯದಲ್ಲಿ ನಾವು ಸೋತಿದ್ದೇವೆ. ಏನಾದ್ರೂ ನನ್ನ ಜೊತೆ ಯಾರಾದ್ರೂ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಏನಾದ್ರೂ ಬಂದಿತ್ತು ಅಂತಂದ್ರೆ ನಾವು ಈ ಪಂದ್ಯದಲ್ಲಿ ಮತ್ತು ಈ ಗೇಮ್ ನಲ್ಲಿ ಇರಬಹುದಾಗಿತ್ತು ಎಂದು ಮುನೀಬ್ ಅಲಿ ಅವರು ಸ್ವಲ್ಪ ಬೇಸರವರಾಗ್ತಾರೆ ಅಂತಾನೆ ಹೇಳ್ಬಹುದು. ಆನಂತರ ಮಾತನಾಡಿದಂತ ಪಾಕಿಸ್ತಾನದ ತಂಡದ ನಾಯಕಿಯಾದಂತ ಫಾತಿಮಾ ಸನಾ ಅವರು ಈ ರೀತಿ ಹೇಳಿದ್ದಾರೆ, ಹೌದು ನಾವು ಇವತ್ತಿನ ಪಂದ್ಯದಲ್ಲಿ ಸೋತಿದ್ದೇವೆ ಮತ್ತು ಭಾರತದ ಬೌಲಿಂಗ್ ತುಂಬಾನೇ ಬಲಿಷ್ಠವಾಗಿದೆ. ಆ ಕಾರಣದಿಂದಾಗಿ ನಾವು ಸೋತಿದ್ದೇವೆ ಮತ್ತು ಭಾರತ ತಂಡಕ್ಕೆ ನಾವು ಹೋಲಿಸಿಕೊಂಡರೆ ಸ್ವಲ್ಪ ನಾವು ಹಿಂದೆ ಬಿದ್ದಂತಾದ್ರೆ ಕಾಣಿತು. ಯಾಕೆಂದ್ರೆ ನಾವು ಬೌಲಿಂಗ್ ನಲ್ಲಿ ಅದ್ಭುತವಾಗಿ ಬೌಲಿಂಗ್ ಮಾಡಿದೆವು. ಲಾಸ್ಟ್ ಕೊನೆಯಲ್ಲಿ 2 ಓವರ್ ನಿಂದ ರನ್ ಬಂತು ಮತ್ತು ಅಲ್ಲಿಂದಾನೇ ಗೇಮ್ ಹೋಯಿತು ಅಂತಂದು ಪಾಕಿಸ್ತಾನದ ನಾಯಕಿ ಹೇಳಿದ್ದಾಳೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನು ಆಲ್ ಇಟ್ಕೊಳ್ಳಿ.